ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಕ್ಷಿ ಲಾ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಮತ್ತು ಜವಾನ ಹುದ್ದೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಕನ್ನಡದ ಬಗ್ಗೆ 50 ಕ್ವಶನ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದರ ಕಂಟಿನ್ಯೂಷನ್ ವಿಡಿಯೋ ಇದಾಗಿದೆ. ಬನ್ನಿ ಕ್ವಶನ್ನ ನೋಡೋಣ. ಕ್ವಶನ್ ನಂಬರ್ 51. ಡ್ಯಾಶ್ ಅನ್ನು ಕಾಡಿನ ರಾಜ ಎಂದು ಕರೆಯುತ್ತಾರೆ. ಆಪ್ಷನ್ ಎ ಹುಲಿ, ಆಪ್ಷನ್ ಬಿ ಸಿಂಹ, ಆಪ್ಷನ್ ಸಿ ಚಿರತೆ, ಆಪ್ಷನ್ ಡಿ ಆನೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಹ. ಕ್ವಶನ್ ನಂಬರ್ 52. ಭಾರತದಲ್ಲಿ ಯಾವ ಹಬ್ಬವನ್ನು ಬಣ್ಣಗಳ ಹಬ್ಬ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಹೋಲಿ, ಆಪ್ಷನ್ ಬಿ ದೀಪಾವಳಿ, ಆಪ್ಷನ್ ಸಿ ಪೊಂಗಲ್, ಆಪ್ಷನ್ ಡಿ ಬಿಹು. ಸರಿಯಾದ ಉತ್ತರ ಆಪ್ಷನ್ ಎ ಹೋಳಿ. ಕ್ವಶನ್ ನಂಬರ್ 53. ಆಗ್ರಾದಲ್ಲಿರುವ ತಾಜ್ ಮಹಲ್ ಅನ್ನು ಮೊಘಲ್ ಚಕ್ರವರ್ತಿ ಡ್ಯಾಶ್ ಅನ್ನು ನಿರ್ಮಿಸಿದನು? ಆಪ್ಷನ್ ಎ ಅಕ್ಬರ್, ಆಪ್ಷನ್ ಬಿ ಶಹಜಹಾನ್, ಆಪ್ಷನ್ ಸಿ ಔರಂಗಜೇಬ್, ಆಪ್ಷನ್ ಡಿ ಹುಮಾಯೂನ್. ಸರಿಯಾದ ಉತ್ತರ ಆಪ್ಷನ್ ಬಿ ಹುಮಾಯೂನ್. ಆಪ್ಷನ್ ಬಿ ಶಹಜಹಾನ್. ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ. ಆಗ್ರಾದಲ್ಲಿರುವ ತಾಜ್ ಮಹಲ್ ಅನ್ನು ಮೊಘಲ್ ಚಕ್ರವರ್ತಿ ಡ್ಯಾಶ್ ನಿರ್ಮಿಸಿದನು? ಸರಿಯಾದ ಉತ್ತರ ಆಪ್ಷನ್ ಬಿ ಶಹಜಹಾನ್. ಕ್ವಶನ್ ನಂಬರ್ 54. 1, 2, 3, 6, 12 ಡ್ಯಾಶ್ ಈ ಶ್ರೇಣಿಯಲ್ಲಿ ಮುಂದೆ ಬರುವ ಸಂಖ್ಯೆ? ಆಪ್ಷನ್ ಎ 24, ಆಪ್ಷನ್ ಬಿ 23, ಆಪ್ಷನ್ ಸಿ 26, ಆಪ್ಷನ್ ಡಿ 27. ಸರಿಯಾದ ಉತ್ತರ ಆಪ್ಷನ್ ಎ 24. ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. 1 + 2 ಬಂದು 3 ಆಗಿದೆ. ನೆಕ್ಸ್ಟು 1 + 2 + 3 ಈಕ್ವಲ್ಸ್ ಟು ನೆಕ್ಸ್ಟ್ ಕ್ವಶನ್ ಏನೇ ಅದು 6 ಆಗಿದೆ. ನೆಕ್ಸ್ಟ್ 1, 2, 3, 6, 12 ಆ್ಯಡ್ ಮಾಡಬೇಕು. ಅದನ್ನೇನು ಕಂಟಿನ್ಯೂಷನ್ ಅಲ್ಲೇ ಕ್ವಶನ್ನ ನೋಡ್ತಾ ಹೋಗಿ. ನಿಮಗೆ ಡೀಟೇಲಾಗಿ ಅಬ್ಸರ್ವ್ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಇದಕ್ಕೆ ಉತ್ತರ ಆಪ್ಷನ್ ಎ ಕರೆಕ್ಟ್. 24 ಇಸ್ ಕರೆಕ್ಟ್. ಕ್ವಶನ್ ನಂಬರ್ 55. ಕರ್ನಾಟಕದ ಕಾವೇರಿ ನದಿಯು ಡ್ಯಾಶ್ ಜಿಲ್ಲೆಯಲ್ಲಿ ಹುಟ್ಟುತ್ತದೆ? ಆಪ್ಷನ್ ಎ ಚಿಕ್ಕಮಗಳೂರು, ಆಪ್ಷನ್ ಬಿ ದಕ್ಷಿಣ ಕನ್ನಡ, ಆಪ್ಷನ್ ಸಿ ಕೊಡಗು, ಆಪ್ಷನ್ ಡಿ ಹಾಸನ. ಸರಿಯಾದ ಉತ್ತರ ಆಪ್ಷನ್ ಸಿ ಕೊಡಗು. ಕ್ವಶನ್ ನಂಬರ್ 56. ಬೆಂಗಳೂರು ನಗರವನ್ನು ಕಟ್ಟಿದವರು ಯಾರು? ಆಪ್ಷನ್ ಎ ತಿಮ್ಮೇಗೌಡ, ಆಪ್ಷನ್ ಬಿ ಕೆಂಪೇಗೌಡ, ಆಪ್ಷನ್ ಸಿ ರಾಜೇಗೌಡ, ಆಪ್ಷನ್ ಡಿ ದೊಡ್ಡಗೌಡ. ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪೇಗೌಡರು. ಬೆಂಗಳೂರನ್ನ ಕಟ್ಟಿದವರು ಯಾರು ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಆಪ್ಷನ್ ಬಿ ಕೆಂಪೇಗೌಡರು. ಕ್ವಶನ್ ನಂಬರ್ 57. ಗೋಮಟೇಶ್ವರ ಪ್ರತಿಮೆ ಎಲ್ಲಿದೆ? ಆಪ್ಷನ್ ಎ ಶ್ರವಣಬೆಳಗೊಳ, ಆಪ್ಷನ್ ಬಿ ಹೊಳೆನರಸೀಪುರ, ಆಪ್ಷನ್ ಸಿ ಹಾಸನ, ಆಪ್ಷನ್ ಡಿ ಅರಸೀಕೆರೆ. ಸರಿಯಾದ ಉತ್ತರ ಆಪ್ಷನ್ ಎ ಶ್ರವಣಬೆಳಗೊಳ. ಶ್ರವಣಬೆಳಗೊಳದಲ್ಲಿ ಗೋಮಟೇಶ್ವರ ವಿಗ್ರಹ ಏನು ಪ್ರತಿಮೆ, ಅದನ್ನ ಜಾಸ್ತಿ ಜೈನರು ಅದನ್ನ ಗೋಮಟೇಶ್ವರ ವಿಗ್ರಹವನ್ನು ಪೂಜಿಸ್ತಾರೆ. ಕ್ವಶನ್ ನಂಬರ್ 58. ಕನ್ನಡ ವರಕವಿ ಯಾರು? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಶಿವರಾಮ ಕಾರಂತ, ಆಪ್ಷನ್ ಸಿ ದ ರಾ ಬೇಂದ್ರೆ, ಆಪ್ಷನ್ ಡಿ ವಿ ಕೃ ಗೋಕಾಕ್. ಸರಿಯಾದ ಉತ್ತರ ಆಪ್ಷನ್ ಸಿ ದ ರಾ ಬೇಂದ್ರೆ. ಇವ್ರನ್ನ ವರಕವಿ ಅಂತಲೇ ಕರಿತೀವಿ. ನೋಡಿ, ಅವರ ಕವಿಗಳ ಕಾವ್ಯನಾಮ ಮತ್ತು ಅವ್ರ ಬಿರುದು, ಜೊತೆಗೆ ಜ್ಞಾನಪೀಠ ಪ್ರಶಸ್ತಿಗಳು, ಅವ್ರಿಗೆ ಕೊಟ್ಟಂತಹ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಮತ್ತು ಪಂಪ ಪ್ರಶಸ್ತಿ, ಪ್ರತಿಯೊಂದು ಡೀಟೇಲಾಗಿ ನೋಡ್ಕೊಳ್ಳಿ. ಒಂದಲ್ಲ ಒಂದು ಕ್ವಶನ್ ಬಂದೇ ಬರುತ್ತೆ. ಕಾವ್ಯನಾಮ ಡೆಫಿನೆಟ್ ಕಾವ್ಯನಾಮ ಮತ್ತು ಕವಿ ಪರಿಚಯ ಇದೆಲ್ಲ ಫುಲ್ ಇನ್ಡೆಪ್ತಾಗಿ ನೋಡಿಕೊಂಡ್ರೆ ಸಾಮಾನ್ಯ ಕನ್ನಡದಲ್ಲಿ ಹೆಚ್ಚು ಸ್ಕೋರ್ ಮಾಡೋದು ತುಂಬ ಕಷ್ಟ ಏನಾಗಲ್ಲ. ಕ್ವಶನ್ ನಂಬರ್ 59. ಯಾವ ಪಟ್ಟಣವನ್ನು ಕರ್ನಾಟಕದ ರೇಷ್ಮೆ ಪಟ್ಟಣ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ರಾಮನಗರ, ಆಪ್ಷನ್ ಬಿ ಚನ್ನಪಟ್ಟಣ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಮೈಸೂರು. ಸರಿಯಾದ ಉತ್ತರ ಆಪ್ಷನ್ ಎ ರಾಮನಗರ. ಕ್ವಶನ್ ನಂಬರ್ 60. ಯಾವ ರಾಜವಂಶವು ಪಟ್ಟದಕಲ್ಲಿನಲ್ಲಿ ಸ್ಮಾರಕಗಳ ಸಮೂಹವನ್ನು ನಿರ್ಮಿಸಿತು? ಆಪ್ಷನ್ ಎ ರಾಷ್ಟ್ರಕೂಟರು, ಆಪ್ಷನ್ ಬಿ ಚಾಲುಕ್ಯರು, ಆಪ್ಷನ್ ಸಿ ಗಂಗರು, ಆಪ್ಷನ್ ಡಿ ಒಡೆಯರು. ಸರಿಯಾದ ಉತ್ತರ ಆಪ್ಷನ್ ಬಿ ಚಾಲುಕ್ಯರು. ಕ್ವಶನ್ ನಂಬರ್ 61. ಸ್ವಚ್ಛ ಭಾರತ ಅಭಿಯಾನವನ್ನು ಯಾವಾಗ ಪ್ರಾರಂಭಿಸಲಾಯಿತು? ಆಪ್ಷನ್ ಎ ಅಕ್ಟೋಬರ್ 2, 2014,
ಆಪ್ಷನ್ ಬಿ ಜನವರಿ 26, 2014, ಆಪ್ಷನ್ ಸಿ ಆಗಸ್ಟ್ 15, 2014, ಆಪ್ಷನ್ ಸಿ ಜನವರಿ 30, 2014. ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಅಕ್ಟೋಬರ್ 2, 2014. ಇದನ್ನು ಆರಂಭ ಮಾಡಿದ್ದು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು. ಕ್ವಶನ್ ನಂಬರ್ 62. ಯಾವ ನದಿ ಜೋಗ್ ಜಲಪಾತವನ್ನು ರೂಪಿಸುತ್ತದೆ? ಆಪ್ಷನ್ ಎ ಹೇಮಾವತಿ, ಆಪ್ಷನ್ ಬಿ ಶರಾವತಿ, ಆಪ್ಷನ್ ಸಿ ಕಾವೇರಿ, ಆಪ್ಷನ್ ಡಿ ಕೃಷ್ಣ. ಸರಿಯಾದ ಉತ್ತರ ಆಪ್ಷನ್ ಬಿ ಶರಾವತಿ. ಕ್ವಶನ್ ನಂಬರ್ 63. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಹಾಸನ, ಆಪ್ಷನ್ ಸಿ ತುಮಕೂರು, ಆಪ್ಷನ್ ಡಿ ಮೈಸೂರು. ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು. ಕ್ವಶನ್ ನಂಬರ್ 64. ಭಾರತೀಯ ಕೇಂದ್ರ ಬ್ಯಾಂಕಿನ ಮುಖ್ಯ ಕಚೇರಿ ಯಾವ ನಗರದಲ್ಲಿದೆ? ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ಅಹಮದಾಬಾದ್, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಬೈ. ಕ್ವಶನ್ ನಂಬರ್ 65. ಅದಕ್ಕಿಂತ ಮುಂಚೆ ಭಾರತದ ಕೇಂದ್ರ ಬ್ಯಾಂಕಿನ ಮುಖ್ಯ ಕಚೇರಿ ಯಾವ ನಗರದಲ್ಲಿದೆ? ಈ ಕ್ವಶನ್ಗೆ ಇದನ್ನು RBI ಅಂತಲೂ ಕೇಳ್ಬೋದು. RBIನ ಹೆಡ್ ಕ್ವಾರ್ಟರ್ಸ್ ಬಂದು ಮುಂಬೈಲಿದೆ. ಇದು ಏಪ್ರಿಲ್ 1, 1935ರಲ್ಲಿ ಸ್ಥಾಪನೆಯಾಯಿತು. ಫಸ್ಟು 1935 ಏಪ್ರಿಲ್ 1ನಲ್ಲಿ ಇದು ಕೋಲ್ಕತ್ತಾದಲ್ಲಿ ಹೆಡ್ ಕ್ವಾರ್ಟರ್ಸ್ ಇತ್ತು. ಆನಂತರ 1937ಕ್ಕೆ ಮುಂಬೈಗೆ RBIನ ಹೆಡ್ ಕ್ವಾರ್ಟರ್ಸು ಮುಂಬೈಗೆ ಶಿಫ್ಟ್ ಆಗುತ್ತೆ. ಈಗ ಕ್ವಶನ್ ನಂಬರ್ 65ಗೆ ಬರೋಣ. ಡ್ಯಾಶ್ನಲ್ಲಿ ಸ್ಥಾಪನೆಯಾದ DCC ಬ್ಯಾಂಕ್ ಕರ್ನಾಟಕದಲ್ಲಿ ಮೊದಲನೆಯದು? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಧಾರವಾಡ, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ತುಮಕೂರು. ಸರಿಯಾದ ಉತ್ತರ ಆಪ್ಷನ್ ಬಿ ಧಾರವಾಡ. ಕ್ವಶನ್ ನಂಬರ್ 66. ಕರ್ನಾಟಕ ರಾಜ್ಯದ ರಾಜಧಾನಿ? ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ತುಮಕೂರು. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು. ಕ್ವಶನ್ ನಂಬರ್ 67. ಉದಾರ ಎಂಬುದಕ್ಕೆ ವಿರುದ್ಧವಾದ ಪದ? ಆಪ್ಷನ್ ಎ ಶುದ್ಧ, ಆಪ್ಷನ್ ಬಿ ದುರಾಸೆ, ಆಪ್ಷನ್ ಸಿ ಲಿಬರಲ್, ಆಪ್ಷನ್ ಡಿ ಜಿಪುಣ. ಸರಿಯಾದ ಉತ್ತರ ಆಪ್ಷನ್ ಡಿ ಜಿಪುಣ. ಕ್ವಶನ್ ನಂಬರ್ 68. ಕೆಳಗಿನವುಗಳಲ್ಲಿ ಯಾವುದು ಇಂಗ್ಲಿಷ್ ಭಾಷೆಯಲ್ಲಿ ಸ್ವರವಲ್ಲ? ಆಪ್ಷನ್ ಎ ಇ, ಆಪ್ಷನ್ ಬಿ ಐ, ಆಪ್ಷನ್ ಸಿ ಆರ್, ಆಪ್ಷನ್ ಡಿ ಓ. ಸರಿಯಾದ ಉತ್ತರ ಆಪ್ಷನ್ ಸಿ ಆರ್. ಕ್ವಶನ್ ನಂಬರ್ 69. ವಿಶ್ವದ ಅತಿ ಎತ್ತರದ ಶಿಖರ? ಆಪ್ಷನ್ ಎ ಮೌಂಟ್ ಎವರೆಸ್ಟ್, ಆಪ್ಷನ್ ಎ ಮೌಂಟ್ ಕಿಲಿಮಂಜರೋ, ಆಪ್ಷನ್ ಬಿ ಮೌಂಟ್ ಎವರೆಸ್ಟ್, ಆಪ್ಷನ್ ಸಿ ಮೌಂಟ್ ಪಿಜಿ, ಆಪ್ಷನ್ ಡಿ ಮೌಂಟ್ K2 ಗಾಡ್ವಿನ್ ಅಸ್ಟಿನ್. ಸರಿಯಾದ ಉತ್ತರ ಆಪ್ಷನ್ ಬಿ ಮೌಂಟ್ ಎವರೆಸ್ಟ್. ಕ್ವಶನ್ ನಂಬರ್ 70. ಭಾರತದ ಕರೆನ್ಸಿ ಡ್ಯಾಶ್ ಆಗಿದೆ? ಆಪ್ಷನ್ ಎ ಕ್ರೋನರ್, ಆಪ್ಷನ್ ಬಿ ಡಾಲರ್, ಆಪ್ಷನ್ ಸಿ ಯೆನ್, ಆಪ್ಷನ್ ಡಿ ರೂಪಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ ರೂಪಾಯಿ. ಕ್ವಶನ್ ನಂಬರ್ 71. 2011ರ ಜನಗಣತಿಯಂತೆ ಭೌಗೋಳಿಕ ವ್ಯಾಪ್ತಿಯಲ್ಲಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ವಿಜಯಪುರ, ಆಪ್ಷನ್ ಡಿ ಕಲಬುರಗಿ. ಸರಿಯಾದ ಉತ್ತರ ಆಪ್ಷನ್ ಎ ಬೆಳಗಾವಿ. ಕ್ವಶನ್ ನಂಬರ್ 72. ಯಾವುದೇ ಸಂಖ್ಯೆಯನ್ನು 0ಯಿಂದ ಭಾಗಿಸಿದರೆ? ಆಪ್ಷನ್ ಎ ಸ್ವತಃ, ಆಪ್ಷನ್ ಬಿ ಅನಂತ, ಆಪ್ಷನ್ ಸಿ 1, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಅನಂತ. ಕ್ವಶನ್ ನಂಬರ್ 73. ಮೈಸೂರಿನ ಯಾವ ಮಹಾರಾಜರು ರಾಜ್ಯದ ರಾಜ್ಯಪಾಲರಾದರು? ಆಪ್ಷನ್ ಎ ಜಯಚಾಮರಾಜೇಂದ್ರ ಒಡೆಯರ್, ಆಪ್ಷನ್ ಬಿ ಚಾಮರಾಜೇಂದ್ರ ಒಡೆಯರ್, ಆಪ್ಷನ್ ಸಿ ರಾಜೇಂದ್ರ ಒಡೆಯರ್, ಆಪ್ಷನ್ ಡಿ ಚಿಕ್ಕರಾಜೇಂದ್ರ ಒಡೆಯರ್. ಸರಿಯಾದ ಉತ್ತರ ಆಪ್ಷನ್ ಎ ಜಯಚಾಮರಾಜೇಂದ್ರ ಒಡೆಯರ್. ಕ್ವಶನ್ ನಂಬರ್ 74. ಡ್ಯಾಶ್ ಜಿಲ್ಲೆಯನ್ನು ಬ್ಯಾಂಕುಗಳ ತೊಟ್ಟಿಲು ಎಂದು ಕರೆಯಲಾಗುತ್ತದೆ?
ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ದಕ್ಷಿಣ ಕನ್ನಡ, ಆಪ್ಷನ್ ಡಿ ಉತ್ತರ ಕನ್ನಡ. ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಕನ್ನಡ. ಕ್ವಶನ್ ನಂಬರ್ 75. ಯಾವ ನಗರವನ್ನು ಕುಂದಾನಗರಿ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ ಡಿ ಧಾರವಾಡ. ಸರಿಯಾದ ಉತ್ತರ ಆಪ್ಷನ್ ಎ ಬೆಳಗಾವಿ. ಕ್ವಶನ್ ನಂಬರ್ 76. ಸೌರ ವ್ಯೂಹದ ಅತಿ ದೊಡ್ಡ ಗ್ರಹ? ಆಪ್ಷನ್ ಎ ಗುರು, ಆಪ್ಷನ್ ಬಿ ಶನಿ ಗ್ರಹ, ಆಪ್ಷನ್ ಸಿ ಯುರೇನಸ್, ಆಪ್ಷನ್ ಡಿ ನೆಪ್ಚೂನ್. ಸರಿಯಾದ ಉತ್ತರ ಆಪ್ಷನ್ ಎ ಗುರು. ಕ್ವಶನ್ ನಂಬರ್ 77. ಕಂಪ್ಯೂಟರ್ಗಳು ಡ್ಯಾಶ್ ಭಾಷೆಯನ್ನು ಮಾತ್ರ ಅರ್ಥ ಮಾಡಿಕೊಳ್ಳುತ್ತವೆ? ಆಪ್ಷನ್ ಎ ಕೋಡ್, ಆಪ್ಷನ್ ಬಿ ಬೈನರಿ, ಆಪ್ಷನ್ ಸಿ ದಶಮಾಂಶ, ಆಪ್ಷನ್ ಡಿ ಆಂಗ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಬೈನರಿ. ಕ್ವಶನ್ ನಂಬರ್ 78. ಭಾರತದ ರಾಜಧಾನಿ? ಆಪ್ಷನ್ ಎ ಕೋಲ್ಕತ್ತಾ, ಆಪ್ಷನ್ ಬಿ ನವದೆಹಲಿ, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ಮುಂಬೈ. ಸರಿಯಾದ ಉತ್ತರ ಆಪ್ಷನ್ ಬಿ ನವದೆಹಲಿ. ಟ್ರೈನ್ ಹೋಗ್ತಾ ಇದೆ. ಕ್ವಶನ್ ನಂಬರ್ 79. ಕರ್ನಾಟಕ ರಾಜ್ಯವು ಬನ್ನಿ. ಕ್ವಶನ್ ನಂಬರ್ 79. ಕರ್ನಾಟಕ ರಾಜ್ಯವು ಎಷ್ಟು ಜಿಲ್ಲೆಗಳನ್ನು ಹೊಂದಿದೆ? ಆಪ್ಷನ್ ಎ 30, ಆಪ್ಷನ್ ಬಿ 28, ಆಪ್ಷನ್ ಸಿ 31, ಆಪ್ಷನ್ ಡಿ 29. ಸರಿಯಾದ ಉತ್ತರ ಆಪ್ಷನ್ ಸಿ 31. ಕ್ವಶನ್ ನಂಬರ್ 80. ತ್ರಿಕೋನವು ಡ್ಯಾಶ್ ಬದಿಗಳನ್ನು ಹೊಂದಿದೆ? ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5. ಸರಿಯಾದ ಉತ್ತರ ಆಪ್ಷನ್ ಬಿ 3. ಕ್ವಶನ್ ನಂಬರ್ 81. ಸಮೀಕರಣದ ಫಲಿತಾಂಶ 25 + 25 = ಆಪ್ಷನ್ ಎ 26, ಆಪ್ಷನ್ ಬಿ 1, ಆಪ್ಷನ್ ಸಿ 1/2 ಆಫ್, ಆಪ್ಷನ್ ಡಿ 0. ಸರಿಯಾದ ಉತ್ತರ ಆಪ್ಷನ್ ಎ 26. ಕ್ವಶನ್ ನಂಬರ್ 82. 8452 ರ ವಿಸ್ತೃತ ರೂಪ? ಆಪ್ಷನ್ ಎ 8000 + 400 + 50 + 2, ಆಪ್ಷನ್ ಬಿ 800 + 500 + 50 + 2, ಆಪ್ಷನ್ ಸಿ 80 + 5000 + 50 + 2, ಆಪ್ಷನ್ ಡಿ 8000 + 5000 + 50 + 2. ಸರಿಯಾದ ಉತ್ತರ ಆಪ್ಷನ್ ಎ 8000 + 400 + 50 + 2. ಕ್ವಶನ್ ನಂಬರ್ 83. ಕನ್ನಡದ ಧ್ವಜದಲ್ಲಿರುವ ಬಣ್ಣಗಳು? ನನಗೆ ಸ್ವಲ್ಪ ಥ್ರೋಟ್ ಕೆಮ್ಮಾಗಿದೆ, ಆದ್ದರಿಂದ ಆಪ್ಷನ್ ಎ ಹಳದಿ ಮತ್ತು ನೀಲಿ, ಆಪ್ಷನ್ ಬಿ ಹಳದಿ ಮತ್ತು ಕೆಂಪು, ಆಪ್ಷನ್ ಸಿ ಕೆಂಪು ಮತ್ತು ನೀಲಿ, ಆಪ್ಷನ್ ಡಿ ಹಸಿರು ಮತ್ತು ಹಳದಿ. ಸರಿಯಾದ ಉತ್ತರ ಆಪ್ಷನ್ ಬಿ ಹಳದಿ ಮತ್ತು ಕೆಂಪು. ಕ್ವಶನ್ ನಂಬರ್ 84. ಕರ್ನಾಟಕದ ಅತಿ ದೊಡ್ಡ ನಗರ? ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಹುಬ್ಬಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು. ಕ್ವಶನ್ ನಂಬರ್ 85. ರಾಷ್ಟ್ರದ ಪಿತಾಮಹ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ? ಆಪ್ಷನ್ ಎ ಎಂ.ಕೆ. ಗಾಂಧಿ, ಆಪ್ಷನ್ ಬಿ ಸರ್ದಾರ್ ವಲ್ಲಭಭಾಯ್ ಪಟೇಲ್, ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಡಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರು ಭಾರತದ ಉಕ್ಕಿನ ಮನುಷ್ಯ ಅಂತಲೇ ಹೆಸರುವಾಸಿ. ಈ ಕ್ವಶನ್ ನಂಬರ್ 85ಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಎಂ.ಕೆ. ಗಾಂಧಿ. ಫುಲ್ ಫಾರ್ಮ್ ಮೋಹನ್ ದಾಸ್ ಕರಮಚಂದ್ರ ಗಾಂಧಿ ಅಂತ. ಆಪ್ಷನ್ ಎ ಸರಿಯಾದ ಉತ್ತರ. ಕ್ವಶನ್ ನಂಬರ್ 86. ಕದಂಬ ಲಿಪಿಯಲ್ಲಿರುವ ಅತ್ಯಂತ ಹಳೆಯ ಕನ್ನಡ ಭಾಷೆಯ ಶಾಸನ ಯಾವುದು? ಆಪ್ಷನ್ ಎ ಹಲ್ಮಿಡಿ, ಆಪ್ಷನ್ ಬಿ ತುಳು, ಆಪ್ಷನ್ ಸಿ ಹಳೆಗನ್ನಡ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಹಳೆಗನ್ನಡ. ಹಲ್ಮಿಡಿ ಶಾಸನ ಹಾಸನದ ಬೇಲೂರಿನಲ್ಲಿ ಸಿಕ್ಕಿದೆ.
ಇದು ಕ್ರಿಸ್ತಶಕ 1450ರ ಒಂದು ಲಿಪಿಯಾಗಿದೆ. ಇನ್ನು ಕದಂಬ ವಂಶದ ರಾಜ ಕದಂಬ ವಂಶದ ರಾಜ ಕಾಕುತ್ಸವರ್ಮ ಬರೆಸಿದ ದತ್ತಿ ಇದಾಗಿದೆ. ಕ್ವಶನ್ ನಂಬರ್ 87. ಕರ್ನಾಟಕದಲ್ಲಿ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿಯನ್ನು ಎಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ ಕುದುರೆಮುಖ, ಆಪ್ಷನ್ ಬಿ ಭದ್ರಾವತಿ, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ಬೆಳಗಾವಿ. ಕ್ವಶನ್ ನಂಬರ್ 87ಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಭದ್ರಾವತಿ. ಸಾರಿ, ನನಗೆ ತುಂಬ ಕೆಮ್ಮು ಮತ್ತು ಆಗ್ತಾ ಇರೋದ್ರಿಂದ ಈ ವಿಡಿಯೋದಲ್ಲಿ ತುಂಬಾ ಡಿಸ್ಟ್ರಾಕ್ಷನ್ ಆಗಿದೆ. ಅದಕ್ಕೆ ಒಂದು ಸಾರಿ ಕೇಳ್ತಿದ್ದೀನಿ ಕೂಡ. ತುಂಬ ಈ ವಿಡಿಯೋ ಮಾಡಿ ಅಂತ ಕಮೆಂಟ್ ಬರ್ತಿದ್ದರಿಂದ ಇವತ್ತು ಈ ವಿಡಿಯೋ ಮುಗಿಸ್ಬಿಡೋಣ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನಿಮಗೆ ಇದರಲ್ಲಿ ನನ್ನ ವಿಡಿಯೋದಲ್ಲಿ ಡಿಸ್ಟ್ರಾಕ್ಷನ್ ಆಗಿದ್ರು ಅದಕ್ಕೊಂದು ಸಾರಿ ಕೇಳ್ತಾ ಇದ್ದೀನಿ. ಕ್ವಶನ್ ನಂಬರ್ 88. ಕರ್ನಾಟಕದ ಚಿರಾಪುಂಜಿ ಎಂದು ಯಾವ ಸ್ಥಳವನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಮಂಗಳೂರು, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಆಗುಂಬೆ, ಆಪ್ಷನ್ ಡಿ ಶಿರಸಿ. ಸರಿಯಾದ ಉತ್ತರ ಆಪ್ಷನ್ ಸಿ ಆಗುಂಬೆ. ಕ್ವಶನ್ ನಂಬರ್ 89. ಚನ್ನಪಟ್ಟಣ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಆಪ್ಷನ್ ಎ ಮರದ ಆಟಿಕೆಗಳು, ಆಪ್ಷನ್ ಬಿ ಉಕ್ಕು, ಆಪ್ಷನ್ ಸಿ ಅಲ್ಯೂಮಿನಿಯಂ, ಆಪ್ಷನ್ ಡಿ ಕುಂಬಾರಿಕೆ. ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಮರದ ಆಟಿಕೆಗಳು. ಕ್ವಶನ್ ನಂಬರ್ 90. ಕರ್ನಾಟಕದಲ್ಲಿ ರಿಸರ್ವ್ ಬ್ಯಾಂಕಿನ ನೋಟು ಮುದ್ರಣ ಘಟಕ ಎಲ್ಲಿದೆ? ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಗದಗ, ಆಪ್ಷನ್ ಡಿ ಮೈಸೂರು. ಸರಿಯಾದ ಉತ್ತರ ಆಪ್ಷನ್ ಡಿ ಮೈಸೂರು. ಕ್ವಶನ್ ನಂಬರ್ 91. ಮಾನವ ದೇಹದಲ್ಲಿನ ಅತಿ ದೊಡ್ಡ ಅಂಗವೆಂದರೆ? ಆಪ್ಷನ್ ಎ ಹೃದಯ, ಆಪ್ಷನ್ ಬಿ ಯಕೃತ್ತು ಅಂದರೆ ಲಿವರ್, ಆಪ್ಷನ್ ಸಿ ಮೆದುಳು, ಆಪ್ಷನ್ ಡಿ ಮೂತ್ರಪಿಂಡ. ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಯಕೃತ್ತು ಅಥವಾ ಲಿವರ್. ಕ್ವಶನ್ ನಂಬರ್ 92. ಸಾಮಾನ್ಯ ವರ್ಷದಲ್ಲಿ ಎಷ್ಟು ದಿನಗಳಿವೆ? ಆಪ್ಷನ್ ಎ 365, ಆಪ್ಷನ್ ಬಿ 366, ಆಪ್ಷನ್ ಸಿ 367, ಆಪ್ಷನ್ ಡಿ 368. ಸರಿಯಾದ ಉತ್ತರ ಆಪ್ಷನ್ ಎ 365. ಕ್ವಶನ್ ನಂಬರ್ 93. ಯಾವ ಪ್ರಾಣಿಯನ್ನು ಮರುಭೂಮಿಯ ಹಡಗು ಎಂದು ಕರೆಯುತ್ತಾರೆ? ಆಪ್ಷನ್ ಎ ಆನೆ, ಆಪ್ಷನ್ ಬಿ ಕರಡಿ, ಆಪ್ಷನ್ ಸಿ ಒಂಟೆ, ಆಪ್ಷನ್ ಡಿ ಕುದುರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಒಂಟೆ. ಕ್ವಶನ್ ನಂಬರ್ 94. ಮಳೆಬಿಲ್ಲಿನಲ್ಲಿ ಡ್ಯಾಶ್ ಬಣ್ಣಗಳಿವೆ? ಆಪ್ಷನ್ ಎ 10, ಆಪ್ಷನ್ ಬಿ 7, ಆಪ್ಷನ್ ಸಿ 6, ಆಪ್ಷನ್ ಡಿ 8. ಸರಿಯಾದ ಉತ್ತರ ಆಪ್ಷನ್ ಬಿ 7. ಕ್ವಶನ್ ನಂಬರ್ 95. ಚತುರ್ಭುಜವು ಡ್ಯಾಶ್ ಬದಿಯನ್ನು ಹೊಂದಿದೆ? ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5. ಸರಿಯಾದ ಉತ್ತರ ಆಪ್ಷನ್ ಸಿ 4. ಕ್ವಶನ್ ನಂಬರ್ 96. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಭಾರತೀಯ ಫೀಲ್ಡ್ ಹಾಕಿಗೆ ಪ್ರಮುಖ ಕೊಡುಗೆ ನೀಡಿದೆ? ಆಪ್ಷನ್ ಎ ಹಾಸನ, ಆಪ್ಷನ್ ಬಿ ಚಿಕ್ಕಮಗಳೂರು, ಆಪ್ಷನ್ ಸಿ ಕೊಡಗು, ಆಪ್ಷನ್ ಡಿ ಮೈಸೂರು. ಸರಿಯಾದ ಉತ್ತರ ಆಪ್ಷನ್ ಸಿ ಕೊಡಗು. ಕ್ವಶನ್ ನಂಬರ್ 97. ಹಂಪಿ ಸ್ಮಾರಕಗಳು ಯಾವ ಜಿಲ್ಲೆಯಲ್ಲಿವೆ? ಆಪ್ಷನ್ ಎ ವಿಜಯನಗರ, ಆಪ್ಷನ್ ಬಿ ರಾಜಚೂರು, ಆಪ್ಷನ್ ಸಿ ವಿಜಯಪುರ, ಆಪ್ಷನ್ ಡಿ ಬಾಗಲಕೋಟೆ. ಸರಿಯಾದ ಉತ್ತರ ಆಪ್ಷನ್ ಎ ವಿಜಯನಗರ. ಕ್ವಶನ್ ನಂಬರ್ 98. ಕರ್ನಾಟಕದ ಯಾವ ಮುಖ್ಯಮಂತ್ರಿ ಭಾರತದ ಉಪರಾಷ್ಟ್ರಪತಿಯಾದರು? ಆಪ್ಷನ್ ಎ ವಿ ವಿ ಗಿರಿ, ಆಪ್ಷನ್ ಬಿ ಬಿ ಡಿ ಜತ್ತಿ, ಆಪ್ಷನ್ ಸಿ ಎಚ್ ಡಿ ದೇವೇಗೌಡ, ಆಪ್ಷನ್ ಡಿ ರಾಮಕೃಷ್ಣ ಹೆಗಡೆ. ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಬಿ ಡಿ ಜತ್ತಿ. ಕ್ವಶನ್ ನಂಬರ್ 99. KRSನ ಪೂರ್ಣ ರೂಪ ಯಾವುದು? ಆಪ್ಷನ್ ಎ ಕೃಷ್ಣರಾಜ ಸಾಗರ, ಆಪ್ಷನ್ ಬಿ ಕೃಷ್ಣರಾಜ ಸಮುದ್ರ, ಆಪ್ಷನ್ ಸಿ ಕೃಷ್ಣರಾಯ ಸಮುದ್ರ, ಆಪ್ಷನ್ ಡಿ ಕೃಷ್ಣರಾಮ ಸಮುದ್ರ. ಸರಿಯಾದ ಉತ್ತರ ಆಪ್ಷನ್ ಎ ಕೃಷ್ಣರಾಜ ಸಾಗರ. ಕ್ವಶನ್ ನಂಬರ್ 100. ಕರ್ನಾಟಕದ ರಾಜ್ಯ ಮರ ಯಾವುದು? ಆಪ್ಷನ್ ಎ ತೇಗದ ಮರ, ಆಪ್ಷನ್ ಬಿ ಆಲದ ಮರ, ಆಪ್ಷನ್ ಸಿ ಶ್ರೀಗಂಧದ ಮರ, ಆಪ್ಷನ್ ಡಿ ತೆಂಗಿನ ಮರ. ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀಗಂಧದ ಮರ. ನಾನು ಮಾಡ್ತಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ,
ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.